ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನ ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಫಸ್ಟ್ಗೆ ಭಾಗ್ಯನ ಅಮ್ಮ ಭಾಗ್ಯಂಗೆ ಬೈತಾ ಇರ್ತಾಳೆ. ಏನಕ್ಕೆ ಮದುವೆ ಮುರಿದೆ ನೀನು ಮಾಡಿ ಸರಿ ಇಲ್ಲ ಇವತ್ತು ಅಂತ ಬೈತಾ ಇರ್ತಾಳೆ. ಆವಾಗ ಆ ಮದುವೆಲಿ ಏನಿತ್ತು ಅಂತ ನಾನು ಮದುವೆಯನ್ನು ಮುರಿದೇ ಇರಬೇಕಾಗಿತ್ತಮ್ಮ ಅಂತ ಭಾಗ್ಯ ಕೇಳಿದಾಗ, ನಿನಗದೆಲ್ಲ ಗೊತ್ತಾಗೋದಿಲ್ಲ, ಮದುವೆ ಅನ್ನೋದು 7 ಜನ್ಮದ ಬಂಧ ಅಂತ ಅವರಮ್ಮ ಹೇಳಿದಾಗ, ಪೂಜಾ ಅಕ್ಕ ಈ ಜನ್ಮದಲ್ಲಿ ಅನುಭವಿಸಿರೋ ಸಾಕಾಗಿಲ್ಲ ಅಂತ ಇನ್ನೂ 7 ಜನ್ಮದಲ್ಲಿ ಅನುಭವಿಸ್ಬೇಕಾ ಇಷ್ಟೆಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ವ್ಯಕ್ತಿಯವರೇ ನೀವು ಮಾತಾಡಿ ವ್ಯಕ್ತಿಯವರೇ, ನಿನ್ನ ಸೊಸೆಗೆ ನೀವು ಹೇಳಿ ಅಂತ ಹೇಳ್ತಾಳೆ. ಏನಂತ ಮಾತಾಡಲಿ ಸುನಂದ, ಏನು ಹೇಳಲಿ? ಗಂಡನಿಗೆ ಹೇಗೆ ಬೇಕಾಗಿರಬೇಕು, ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಗಂಡನಿಗೆ ಏನು ಬೇಕು, ಏನು ಇಷ್ಟ, ಏನು ಬಡಿಸ್ಬೇಕು, ಏನು ಬಡಿಸ್ಬಾರ್ದು, ಅವ್ನ ಸೋಪು, ಶಾಂಪು, ಬಟ್ಟೆ, ಊಟದ ಡಬ್ಬಿ, ಶೂನಲ್ಲಿ ಧೂಳಿರಬಾರ್ದು, ಗಂಡನಿಗೆ ಹೀಗೆ ಇರಬೇಕು, ಹಾಗಿರ್ಬೇಕು, ಹೀಗಿರ್ಬೇಕಂತ ಎಲ್ಲ ಹೇಳ್ಕೊಟ್ಟೆ ನನ್ನ ಸೊಸೆಗೆ. ಆದರೆ ನನ್ನ ಮಗನಿಗೆ ಸೊಸೆನ ಹೇಗೆ ನೋಡ್ಕೋಬೇಕು, ಸೊಸೆನ ಹೇಗೆ ಸಂತೋಷವಾಗಿ ಇಟ್ಕೋಬೇಕು, ಅವಳು ಮನಸ್ಸು ಸರಿ ಇಲ್ಲ ಅಂದರೆ ಅವಳ ಜೊತೆ ಇರಬೇಕು, ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಹೇಳ್ಕೊಡೋದು ಮರ್ತೋದೆ. ಗಂಡು ಮಕ್ಳದ್ದು ನನ್ನ ಮಗಂದಲ್ಲ ತಪ್ಪು, ಆ್ಯಕ್ಚುಲಿ ಗಂಡು ಮಕ್ಳ ತಾಯಿದಿರು ತಪ್ಪು, ನಮ್ಮಂಥ ಹತ್ತೆದಿರೋದು ತಪ್ಪು. ನಮ್ಮಂಥ ಹತ್ತೆದಿರು ಮನೆಗೆ ಬರೋವಂಥ ಸೊಸೆ ಗಂಡನ ಮನೆಯವ್ರನ್ನ ತಮ್ಮ ಮೊಮ್ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಅಷ್ಟೇ ಮನಸ್ಸಲ್ಲಿರುತ್ತೆ. ಆ ಮಗುನ ನಾವು ಹೇಗೆ ನೋಡ್ಕೋಬೇಕು, ಆ ಮಗುನ ನಾವು ಮಗಳು ಮಾಡ್ಕೋಬೇಕು, ನಮ್ಮ ಮಗನಿಗೂ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಹೇಳಬೇಕು ಅನ್ನೋದೆಲ್ಲ ಮರ್ತೋಗಿರುತ್ತೆ. ಇಂಥ ಮರ್ಕುಳಿ ಅತ್ತೆಗೆ ಈಗ ಮಾತಾಡು ಅಂದರೆ ಏನಂತ ಮಾತಾಡಲಿ ಅಂತ ಹೇಳ್ತಿರ್ತಾಳೆ. ನನ್ನ ಮಗ ಯಾವಳ್ದೋ ಜೊತೆ ಹೋದ್ರೂ ಕೂಡ ಹೆಂಗೋ ನೊಂದ್ಕೊಂಡು ಬೆಂದ್ಕೊಂಡು ಅವಳ ಜೊತೆ ಜೀವನ ಮಾಡು ಅಂತ ಹೇಳ, ನನ್ನ ಮಗನಿಗೆ ಇಷ್ಟ ಇಲ್ದಿದ್ರು ನೀನು ಕಷ್ಟಪಡ್ಕೊಂಡು ಅವನ ಜೊತೆ ಇರು ಅಂತ ಹೇಳ, ಏನಂತ ಹೇಳಲಿ ಅಂತ ಅಳ್ತಿರ್ತಾಳೆ ಕುಸುಮ. ಅಳ್ತಾ ಜೋರಾಗಿ ಬಂದು ಕೆಮ್ಮಿ ಕೆಳಗೆ ಬಿದ್ದೋಗ್ತಾಳೆ. ಆಮೇಲೆ ಅವಳನ್ನ ಸಮಾಧಾನ ಮಾಡಿದವಳು ಭಾಗ್ಯ ಕೆಳಗೆ ಬಿದ್ದಿರೋ ಅತ್ತೆನ ಹಪ್ಕೊಂಡು ಕೂತ್ಕೊಳ್ತಾಳೆ, ಅಳ್ತಾ ಇರ್ತಾಳೆ. ಆವಾಗ ಕುಸುಮ, ಮಗಳೇ ನೀನೇನಾದರೂ ಮಾಡು ಮಗಳೇ, ನಾನು ಮತ್ತು ನಿಮ್ಮ ಮಾವ ನಿನ್ನ ಜೊತೆಗಿರ್ತೀವಿ, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು, ನಿನಗೆ ಯಾವ್ದು ಸರಿ ಅನ್ಸುತ್ತೆ ಅದೇ ನಿರ್ಧಾರ ತಗೋ, ನನ್ನ ಜೊತೆ ಇರ್ತೀನಿ ನಾನು ನಿನಗೆ ಅಂತ ಹೇಳ್ತಾಳೆ. ಆವಾಗ ಭಾಗ್ಯ, ಅಮ್ಮ ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ, ಇದು ಸರಿ ಹೋಗಲಿಲ್ಲ, ಆದರೂ ಇವಾಗೆಲ್ಲ ನೀವು ಜೊತೆ ಇರ್ತೀರ, ಆದರೆ ಗಂಡನೇ ಇಲ್ಲದೆ ನನ್ನ ಮಗಳು ಗತಿ ಏನು ಅಂತ ಹೇಳ್ತಿರ್ತಾಳೆ. ನನಗೆ ಯಾಕೋ ಇದು ಸರಿ ಕಾಣಿಸ್ಲಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಬಂದ್ಬಿಟ್ಟು, ನಾಳೆನೇ ನಮ್ಮ ಮದುವೆ, ನೀನು ರೆಡಿಯಾಗಿ ನಮ್ಮ ಮನೆಗೆ ಬಂದುಬಿಡು, ನಾನು ಪುರೋಹಿತರ ಜೊತೆ ತಾಳಿ ಇಟ್ಕೊಂಡು ಕಾಯ್ತಾ ಇರ್ತೀನಿ, ನೀನು ಯಾವಾಗ ಬರ್ತೀಯ ಆವಾಗಲೇ ಕಟ್ತೀನಿ ಅಂತ ಹೇಳ್ತಿರ್ತಾನೆ. ಶ್ರೇಷ್ಠಗೊಂದು ತಡೆಯೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿರುತ್ತೆ, ಸರ್ಪ್ರೈಸ್ ಆಗ್ತಿರುತ್ತೆ. ತಾಂಡವ್, ನೀನು ನಿಜ ಹೇಳ್ತಿದ್ಯಾ ನೀನು? ನಿಜವಾಗ್ಲೂ ಆ ಕಾಲ ಬಂದೇ ಬಿಡ್ತಾ, ಆ ಟೈಮ್ ಬಂದೇ ಬಿಡ್ತಾ, ಇದಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿರ್ತಾಳೆ. ಹೌದು ಅನ್ನಿ, ನೀವು ನಾಳೆ ಬಾ, ನೀನು ಯಾವಾಗ ಬರ್ತೀಯ ಆವಾಗಲೇ ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟು ತಾಂಡವು, ಸರಿ ನಾವಿಬ್ಬರು ಈಗ ಮಲ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ಮಾಡೋಣ, ನಾಳೆ ನಮ್ಮಿಬ್ಬರು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ದಿನ, ನಾವಿಬ್ಬರು ಫ್ರೆಶ್ ಆಗಿ ಕಾಣಬೇಕಲ್ವಾ, ಸರಿ ಈಗ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ತಾಂಡವ ಹೊರಡ್ತಾನೆ, ನೀನು ಮಲ್ಗು ಅಂತ ಹೇಳ್ಬಿಟ್ಟು. ಆವಾಗ ಶ್ರೇಷ್ಠ, ನನ್ನ ಮದುವೆ ಒಂದು ಆಗೋಗ್ಲಿ, ನಿನ್ನ ಜೊತೆ ತಾಳಿ ಕಟ್ಸ್ಕೊಂಡ್ಮೇಲೆ ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ, ಫಸ್ಟು ಈ ಮುದುಕಿಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ನೈಟಲ್ಲಿ ಹೋಗ್ಬಿಟ್ಟು ಓನರ್ ಮನೇನ ಬಾಗಿಲು ತರ್ತಾಳೆ. ಅವರು ಗಾಬರಿಯಿಂದ, ಏನು ಇಷ್ಟೊತ್ತಲ್ಲಿ ಯಾರು ಬಂದಿದ್ದಾರೆ ಅಂತ ಇಬ್ಬರು ಗಾಬರಿ ಆಗ್ತಿರ್ತಾರೆ. ಆವಾಗ ಶ್ರೇಷ್ಠನ ವಾಯ್ಸ್ ಕೇಳಿದ್ರೆ ಶ್ರೇಷ್ಠನೇ ಅನಿಸುತ್ತೆ, ಬನ್ನಿ ನೋಡೋಣ ಅವಳೇನು ರಂಪಾಟ ಮಾಡ್ಕೊಂಡ್ಲು ಅಂತ ಹೇಳ್ಬಿಟ್ಟು ತೆಗಿತಾರೆ. ಆವಾಗ ಅವಳು, ನಾಳೆ ಬೆಳಗ್ಗೆ ನಾನು ಈ ಮನೆ ಖಾಲಿ ಮಾಡ್ತಾ ಇದ್ದೀನಿ ಅಂತಾಳೆ. ಅದನ್ನು ಬೆಳಗ್ಗೆನೇ ಹೇಳ್ಬೋದಿತ್ತಲ್ವ, ಇಷ್ಟು ನೈಟಲ್ಲಿ ಹೇಳೋ ನೆಸೆಸಿಟಿ ಏನಿತ್ತು ಅಂದಾಗ, ಆ್ಯಕ್ಚುಲಿ ಏನಂದರೆ ನಾನು ಬೆಳಗ್ಗೆ ಮನೆ ಖಾಲಿ ಮಾಡಿದ ತಕ್ಷಣ ನಾನು ಕೊಟ್ಟಿರೋ ಅಡ್ವಾನ್ಸ್ ನನ್ನ ಕೈಯಲ್ಲಿ ಇರಬೇಕು ಅಂತಾಳೆ. ಈಗ ನೈಟ್ ಬಂದ್ಬಿಟ್ಟು ಬೆಳಗ್ಗೆನೇ ದುಡ್ಡು ಕೊಡೋದು ಎಲ್ಲಿಂದ ತರೋದಕ್ಕಾಗುತ್ತೆ ನಾನು ಅಂದಾಗ, ಅದು ನನಗೆ ಗೊತ್ತಿಲ್ಲ, ನಾನು ಕೊಟ್ಟಿರೋ ಅಡ್ವಾನ್ಸ್ ನನ್ನ ಕೈಯಲ್ಲಿ ಇರಬೇಕು ಅಂತಾಳೆ. ಅವಾಗ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗ್ತಿದ್ದೀಯ ಅಷ್ಟು ಬೆಳಗ್ಗೆನೇ ಅಂದಾಗ, ನಾನು ನಿಮ್ಗೆ ವಿಚಾರನೇ ಹೇಳಲಿಲ್ಲ ಅಲ್ವಾ, ನಾಳೆ ನನ್ನ ಮದುವೆ ಆಗ ಅವರಿಬ್ಬರು ಬೈಕೊಂಡು, ಒಳ್ಳೆ ಎಂಥವ್ರಿಗೆ ಬಾಡಿಗೆ ಕೊಟ್ಬಿಟ್ಟೆ ನೀವು, ದಿನ ನಿಮ್ಮದಿನೇ ಇಲ್ಲ ನನಗೆ ಇವಳ ಕಡೆಯಿಂದ, ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ, ಮಗನಿಗೆ ಕಾಲ್ ಮಾಡಿರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಗುಂಡನಿಗೆ ವಿಪರೀತ ಜ್ವರ ಬಂದಿರುತ್ತೆ. ತಣ್ಣೀರು ಬಟ್ಟೆ ಹಾಕ್ಕೊಂಡು ಭಾಗ್ಯ ಗಾಬರಿಯಿಂದ ಕೂತಿರ್ತಾಳೆ. ಗುಂಡಣ್ಣ ಏನಾಯ್ತಪ್ಪ ಅಂತ. ಗುಂಡಣ್ಣ ಒಂದೇ ಸಮಯ, ಅಪ್ಪ ಅಮ್ಮ ಬೇರೆ ಆಗಬೇಡಿ, ಎಲ್ಲ ನಂಗೆ ರೇಗಿಸ್ತಾರೆ, ತಮಾಷೆ ಮಾಡ್ತಾರೆ, ನೀವಿಬ್ಬರು ಜೊತೆಗಿರಬೇಕು, ಬೇರೆ ಆಗಬೇಡಿ ಅಂತ ಕನ್ವರಿಸ್ತಿರ್ತಾನೆ. ಆಗ ಭಾಗ್ಯ ಅಳ್ತಾ, ಗುಂಡಣ್ಣ ಏನಾಯಿತೋ ಎಚ್ಚರ ಮಾಡ್ಕೊಳ್ಳು ಅಂತ ಎಲ್ಲ ಹೇಳ್ತಿರ್ತಾರೆ. ಮನೆಯವರೆಲ್ಲ ಅಳ್ತಿರ್ತಾರೆ. ಆಗ ಭಾಗ್ಯನಪ್ಪ, ಡಾಕ್ಟ್ರಿಗೆ ಕಾಲ್ ಮಾಡಿದ್ಯಾ, ಜ್ವರ ಜಾಸ್ತಿ ಆಗ್ತಿದೆ ಅವನಿಗೆ ಅಂದಾಗ, ಹೌದು ಅಪ್ಪ ಕಾಲ್ ಮಾಡಿದ್ದೀನಿ, ಇನ್ನೇನು ಬರ್ತಾರೆ ಅಂತ ಹೇಳ್ತಾಳೆ ಭಾಗ್ಯ. ಸ್ವಲ್ಪ ಹೊತ್ತಿಗೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಚೆಕ್ ಮಾಡಿಬಿಟ್ಟು, ಅವನಿಗೆ ತುಂಬ ನೋವಾಗಿದೆ, ಅವನಿಗೆ ಮನಸ್ಸಿಗೆ ಆಗಿರೋ ಆಘಾತದಿಂದ ಹಿಂಗೆ ಜ್ವರ ಬಂದಿದೆ, ನಾನು ಈ ವಿಚಾರನ ಹೆಚ್ಚು ಎಳೆಯೋದಕ್ಕೆ ಹೋಗಲ್ಲ, ಈ ಜಗಳದ ವಿಚಾರವಾಗಿ ಮಗುಗೇನಾದರೂ ಯಾರಾದರೂ ಹೇಳಿದ್ರಾ ಅಂತ ಕೇಳ್ತಾನೆ. ಆಗ ಸುಂದ್ರಿ, ಹೌದು ಹೇಳಿದರು ಅಂತ ಹೇಳ್ತಾಳೆ. ಹೌದಾ, ಯಾರು ಏನು ಹೇಳಿದರು ಅಂತ ಕೇಳ್ತಾರೆ. ಅವಾಗ ಎಲ್ಲರೂ ಗಾಬರಿಯಿಂದ ಸುಂದ್ರಿ ಕಡೆ ನೋಡ್ತಾ ಇರ್ತಾರೆ. ಬಟ್ ಪೂಜಾ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಸಿಗ್ನಲ್ ಮಾಡ್ತಿರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ಸಂಚಿಕೆ ಮುಗಿಸ್ಕೊಂಡ್ಬಂದಿದ್ದೀವಿ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.